ಹಾಯ್ ಹಲೋ ನಮಸ್ತೆ. ಇದು ನಿಮ್ಮನೆ ಮಗಳು ಕೈ ರುಚಿ. ನಾನೀಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ನೈಟೇ ಮಾಡಿಡ್ತಾ ಇದ್ದೀನಿ ಬೆಳಗ್ಗೆಗಂತ. ಇದೇನೆಂದರೆ ನಾವು ಗಂಜಿ ಅಂತ ಕರಿತೀವಿ, ತೆಲುಗಲ್ಲಿ ಸದ್ದನ್ನ ಅಂತಲೂ ಕರೀತಾರೆ ಅಥವಾ ಫರ್ಮೆಂಟೆಡ್ ರೈಸ್ ಅಂತಲೂ ಕರೀತಾರೆ. ಇದು ಗಟ್ಸ್ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಇದು ತುಂಬ ಹೆಲ್ತಿ ಮತ್ತು ಟೇಸ್ಟಿ ಕೂಡ. ಇದು ಈಸಿಯಾಗಿ ಮಾಡ್ಕೊಬೋದು. ಮತ್ತು ಆಮೇಲೆ ಬೆಳಗ್ಗೆನೂ ಟೈಮ್ ಸೇವ್ ಆಗುತ್ತೆ ನಮ್ಗೆ ಬ್ರೇಕ್ಫಾಸ್ಟ್ಗೆ. ಯೂಶ್ವಲಿ ಮಂಡೇ ಟೈಮ್ ಮಾಡಿಕೊಂಡ್ರೆ ಸಂಡೇ ನೈಟೇ ಏನಕ್ಕೆ ಮಾಡಿಕ್ಬೇಕು ಅಂದರೆ ಸಂಡೇ ಫುಲ್ ನಾನ್ ವೆಜ್ ಊಟ ತಿಂದಿರ್ತೀವಿ ನಾವು. ಭಾನುವಾರದ್ದು ಊಟ ತುಂಬ ಹೆವಿ ಆಗಿರುತ್ತೆ. ಬೆಳಗ್ಗೆ ಲೈಟಾಗಿದ್ದರೆ ಸೊ ನಮ್ಮ ಡೈಜೆಷನ್ ಪ್ರಾಬ್ಲಮ್ಗೆ ಈಸಿ ಆಗುತ್ತೆ ಅಂತೇಳಿ ಈಗ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ನಾನು ಯೂಶ್ವಲಿ ಮಡಿಕೆ ತೊಗೊಂಡಿದ್ದೀನಿ, ಯಾಕಂದರೆ ಮಡಿಕೆ ಆದರೆ ಅದ್ರಲ್ಲಿ ಹುಳಿ ಬರಲ್ಲ ಅಂತ ಅಷ್ಟೇ ಮಡಿಕೆ ತೊಗೊಂಡಿರೋದು. ನೀವು ಕೂಡ ನಿಮ್ಮ ಮನೇಲಿ ಯಾವುದಾದ್ರು ಜಾಡಿ ಇತ್ತು ಅಥವಾ ಸ್ಟೀಲ್ ಪಾತ್ರೆ ನಾನು ಕೂಡ ಮಾಡ್ಬೋದು. ಸಿಲ್ವರ್ ಪಾತ್ರೆ ಯೂಸ್ ಮಾಡಬೇಡಿ. ನೋಡಿ ಈಗ ನಾನು ರೈಸ್ ಹಾಕ್ತಾಯಿದ್ದೀನಿ. ಇದು ನಾನು ರಾಜಮುಡಿ ರೈಸ್ ತೊಗೊಂಡಿದ್ದೀನಿ, ಅಂದರೆ ಕೆಂಪಕ್ಕಿ ಅಥವಾ ದೊಡ್ಡ ಬರ್ನಲ್ಲಕ್ಕಿ ಅಂತ ಕೂಡ ಕರೀತಾರೆ. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇದಕ್ಕೇನೆ. ನೀವು ಯಾವ ರೈಸ್ ಬೇಕಾದರೂ, ಮಾಮೂಲಿ ವೈಟ್ ರೈಸ್ ಬೇಕಾದರೂ ತೊಗೊಬೋದು, ರೆಡ್ ರೈಸೇ ತೊಗೊಬೇಕಂತೇನಿಲ್ಲ. ಈಗ ಗಟ್ಟಿ ಮೊಸರು ತಿರ್ಸ್ಕೊಂಬಂದಿರೋ ನೀರು ಹಾಕಿದೆ, ಆ ಮಜ್ಜಿಗೆ ಕೂಡ ಹಾಕ್ತಾಯಿದ್ದೀನಿ ನಾನು. ಮೇಕ್ ಶೂರ್ ಮೊಸರು ಹುಳಿ ಇರಬಾರ್ದು. ಇದು ಮೊಸರು ಹುಳಿ ಇಲ್ಲ, ಹುಳಿ ಇಲ್ದಿರೋ ಮೊಸರು ಹಾಕಬೇಕು. ಹುಳಿರೋ ಮೊಸರು ಹಾಕಿದ್ರೆ ಇನ್ನೂ ಹುಳಿ ಆಗ್ಬಿಡುತ್ತೆ ನೆಕ್ಸ್ಟ್ ಡೇಗೆ. ಬಟ್ ಮಡಿಕೆಯಲ್ಲಿ ಮಾಡಿದ್ರೆ ಹುಳಿ ಬರಲ್ಲ, ನಾವು ಹೆಂಗೆ ಹಾಕಿರ್ತೀರೋ ಅದೇ ಟೇಸ್ಟಲ್ಲೇ ಇರುತ್ತೆ. ಇದಕ್ಕೆ ನಾನು ನಾಟಿ ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನಾನು. ನಿಮ್ಮ ಹತ್ರ ಯಾವುದಾದ್ರೂ ಜಾಡಿ ಇತ್ತಂದರೆ ಜಾಡೀಲಿ ಕೂಡ ಹಾಕ್ಬೋದು, ಮಡಿಕೆ ಇಲ್ಲ ಅಂತಂದರೆ. ಸೊ ಇದು ನೆಕ್ಸ್ಟ್ ನೋಡಿ, ಇಷ್ಟು ವಾಟರ್ ಕನ್ಸಿಸ್ಟೆನ್ಸಿ ಇದೆ ಅಲ್ವಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ನೀವು ಫುಲ್ ಗಟ್ಟಿಯಾಗುತ್ತೆ, ಫರ್ಮೆಂಟ್ ಆಗಿರುತ್ತೆ. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಮಾಡ್ಕೊಂಡು ನೋಡಿ. ಮತ್ತು ಈಗ ಸಮ್ಮರ್ ಸ್ಟಾರ್ಟ್ ಆಗ್ತದೆ, ಅಟ್ಲೀಸ್ಟ್ ವೀಕಲ್ಲಿ ಟ್ವೈಸ್ ಆದರೂ ನೀವು ಮಾಡ್ಕೊಂಡು ತಿನ್ನಿ ಈ ಥರ. ತುಂಬ ತಂಪು, ಹೀಟ್ ಬಾಡಿ ಇರೋರಿಗಂತೂ ತುಂಬ ಮಾಡಿಸ್ದಂಗೆ ಇರುತ್ತೆ. ಬಟ್ ಎಲ್ಲರೂ ತಿನ್ಬೋದು, ಮಕ್ಳಿಗೂ ಕೊಡ್ಬೋದು. ನೋಡಿ ಇದು ಬೆಳಗ್ಗೆ 8 o'clock ನಾನು ಬ್ರೇಕ್ಫಾಸ್ಟ್ ಟೈಮ್ ತೆಗಿತಾ ಇರೋದು. ನೋಡ್ಬೋದು ನೀವು ಎಷ್ಟು ಗಟ್ಟಿ ಫರ್ಮೆಂಟ್ ಆಗಿದೆ ಅಂತ, ತುಂಬ ಚೆನ್ನಾಗಾಗಿದೆ. ಕೆಲವರು ಇದಕ್ಕೆ ರಾತ್ರಿನೇ ಜೀರಿಗೆ ಹಾಕ್ತಾರೆ ಅಥವಾ ಜೀರಿಗೆ ಪುಡಿ ಹಾಕ್ತಾರೆ ಅಥವಾ ಬೆಳಗ್ಗೆ ಕೂಡ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಬಟ್ ನಾನು ಇದಕ್ಕೆ ನನಗಿಷ್ಟ ಅಂತ ಒಂಚೂರು ಲೈಟಾಗಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯಲ್ಲಿ ಒಗ್ಗರಣೆ ಕೊಟ್ಕೊತೀನಿ. ಸೊ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ಆಗ ಅಂತ. ನೋಡಿ ಈಗ ನಾನು ಒಗ್ಗರಣೆ ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಫೈನಲಿ ಗಂಜಿ ಅಥವಾ ತಂಗ್ಳನ್ನ ಗಂಜಿ ಅಥವಾ ಫರ್ಮೆಂಟೆಡ್ ರೈಸ್ ರೆಡಿ ಆಯಿತು. ಯಾರೆಲ್ಲ ನಿಮ್ಗೆ ಇದು ಇಷ್ಟ ಆಯಿತು ರೆಸಿಪಿ ಮಾಡ್ಕೊಂಡು ಟೇಸ್ಟ್ ಹೇಗಿತ್ತು ಅಂತೇಳಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.